ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ರಿಸ್ಕ್ ಅಂಡ್ ಅನ್ಸರ್ಟಿನಿಟಿ ಥಿಯರಿ ಆಫ್ ಪ್ರಾಫಿಟ್ ಅಂದ್ರೆ ಒಂದು ಗಂಡಾಂತರ ಮತ್ತು ಅನಿಶ್ಚಿತೆಯ ಲಾಭದ ಸಿದ್ಧಾಂತಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದೀವಿ, ತಿಳ್ಕೊಳ್ಳೋಣ. ಸೊ ಮುಖ್ಯವಾಗಿ ರಿಸ್ಕ್ ಥಿಯರಿ ಅಂದ್ರೆ ಈ ರಿಸ್ಕ್ ಥಿಯರಿಯನ್ನು ನೀಡಿದವರಪ್ಪ ಯಾರಪ್ಪ ಅಂದ್ರೆ ಹ್ಯಾವ್ಲೆ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ, ಅಮೆರಿಕದ ಅರ್ಥಶಾಸ್ತ್ರಜ್ಞ. ತನ್ನ ಎಂಟರ್ಪ್ರೈಸಸ್ ಅಂಡ್ ಪ್ರೊಡಕ್ಟಿವ್ ಪ್ರೊಸೆಸ್ ಅಂತಕ್ಕಂಥ ಬುಕ್ ನಲ್ಲಿ, ಅದು 1907ರಲ್ಲಿ ಪಬ್ಲಿಷ್ ಆದಂತ ಬುಕ್ ನಲ್ಲಿ ಈ ಒಂದು ಥಿಯರಿ ಬಗ್ಗೆ ಅಥವಾ ಅಂದ್ರೆ ರಿಸ್ಕ್ ಥಿಯರಿ ಬಗ್ಗೆ ಆತ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾನೆ. ಸೊ ಅವನ ಪ್ರಕಾರ ದ ಲಾಭ ಅನ್ನುವಂಥದ್ದು ಅದೇನಪ್ಪಾ ಅಂದ್ರೆ ಒಂದು ಉತ್ಪಾದನಗಾರ ತೆಗೆದುಕೊಳ್ಳುವ ಒಂದು ಗಂಡಾಂತರಕ್ಕೆ ಪ್ರತಿಫಲವಾಗಿದೆ. ಅಕಾರ್ಡಿಂಗ್ ಟು ದ ಹ್ಯಾವ್ಲೆ theory of risk, the profit is reward for the risk bearing. Some risks are inherent in every business. This is because of all the business are more or less speculative. Thus, profit is not reward for the differential ability. The essential function of the entrepreneur is to risk taking because he cannot delegate this functional anybody to else. ಅಂದ್ರೆ ಮುಖ್ಯವಾಗಿ ಉತ್ಪಾದನಾಗಾರ ಅಥವಾ ಸಂಘಟನಾಗಾರ ಒಂದು ಉತ್ಪಾದನೆಯಲ್ಲಿ ಒಂದು ಗಂಡಾಂತರವನ್ನ ಎದುರಿಸೋದಕ್ಕಾಗಿ ಅವನಿಗೆ ಪ್ರತಿಫಲವಾಗಿ ಲಾಭವನ್ನ ಅವನಿಗೆ ಪಡಿತಾನೆ. ಸೊ ಮುಖ್ಯ ಅಂದ್ರೆ ಎಲ್ಲ ಉದ್ಯಮಿಗಳಲ್ಲಿ ಒಂದು ಗಂಡಾಂತರ ಅನ್ನುವಂಥದ್ದು ಸಹಜವಾಗಿ ಕಂಡುಬರುವಂತಹ ಒಂದು ಲಕ್ಷಣ ಇರ್ತೈತೆ. ಸೊ ಆ ಗಂಡಾಂತರವನ್ನು ಎದುರಿಸೋದಕ್ಕಾಗಿ ಉತ್ಪಾದನಾಗಾರನಿಗೆ ಸಿಗುವ ಪ್ರತಿಫಲವೇ ಲಾಭ ಅಂತಕ್ಕಂಥ ವಾದವನ್ನ ಹ್ಯಾವ್ಲೆ ಅರ್ಥಶಾಸ್ತ್ರದಲ್ಲಿ ನೋಡ್ತೀವಿ. ಸೊ ಮುಖ್ಯವಾಗಿ ಈ ಎಲ್ಲ ಬಿಸ್ನೆಸ್ ಗಳು ನಾವು ತಿಳಿದುಕೊಂಡಾಗ ಏನಪ್ಪಾ ಅಂದ್ರೆ ಇವತ್ತಿನ ಆಧುನಿಕ ದಿನಗಳು ಏನಪ್ಪಾ ಅಂತಂದ್ರೆ ಎಲ್ಲ ರೀತಿಯ ಒಂದು ಕೆಲವೊಂದು ರಿಸ್ಕ್ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಎಲ್ಲ ಒಂದು ಉದ್ಯಮಿಗಾರರು ರಿಸ್ಕ್ ಅನ್ನುವಂಥದ್ದನ್ನ ಸಹಿಸಿಕೊಳ್ಳುವುದಂತ ರಿಸ್ಕ್ ಭರಿಸುವುದನ್ನು ನಾವಿಲ್ಲಿ ಗಮನಿಸ್ತೀವಿ. Except entrepreneur, all the parties which are connected with the business activity, they are working with the fixed contract. ಅಂದ್ರೆ ಸಂಘಟನಾಗಾರನ ಹೊರತುಪಡಿಸಿ ಇತರ ಒಂದು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲ ಸಿಬ್ಬಂದಿ ವರ್ಗ ಈ ಮೊದಲೇ ನಿಗದಿಪಡಿಸಿದಂತಹ ಒಂದು ಕೂಲಿಗಾಗಿ ಅಥವಾ ಏನಪ್ಪಾ ಅಂದ್ರೆ ನಿಗದಿಪಡಿಸಿದಂತ ಒಂದು ಮೊತ್ತಕ್ಕೆ ಅವರು ಕೆಲಸವನ್ನ ನಿರ್ವಹಿಸುತ್ತಾರೆ. ಆದ್ರೆ ಎಲ್ಲ ಆಗು ಹೋಗುಗಳಿಗೆ ಅಥವಾ ಎಲ್ಲ ಗಂಡಾಂತರಗಳನ್ನ ಅಥವಾ ಎಲ್ಲ ಏನಪ್ಪಾ ಅಂತಂದ್ರೆ ಒಂದು ಲಾಭ ನಷ್ಟಗಳಿಗೆ ಜವಾಬ್ದಾರಿ ಯಾರಪ್ಪಾ ಅಂದ್ರೆ ಉತ್ಪಾದನಗಾರ ಇರ್ತಾನೆ. ಸೊ ಹೀಗಾಗಿ ಏನಪ್ಪಾ ಅಂತಂದ್ರೆ ಒಂದು ಉತ್ಪಾದನಗಾರ ಈ ಒಂದು ರಿಸ್ಕ್ ಅನ್ನ ಬೇರೆಯವರಿಗೆ ವರ್ಗಾಯಿಸಲು ಅವನಿಗೆ ಸಾಧ್ಯ ಆಗುದಿಲ್ಲ. ಸೊ ಹಾಗಾಗಿ ಒಂದು ಉತ್ಪಾದನೆ ಪ್ರಕ್ರಿಯೆಯಲ್ಲಿ ಗಂಡಾಂತರವನ್ನು ಎದುರಿಸೋದಕ್ಕಾಗಿನೇ ಸಿಗುವಂತ ಪ್ರತಿಫಲವನ್ನ ನಾವಿಲ್ಲಿ ಲಾಭ ಅಂತೇಳಿ ಕರೆಯಲಾಗುತ್ತೆ ಅಂತಕ್ಕಂಥ ವಾದವನ್ನ ಹ್ಯಾವ್ಲೆ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ಬಂಧಿಸಿರ್ತೀವಿ. ಸೊ ಈ ಒಂದು ಹ್ಯಾವ್ಲೆ ಅರ್ಥಶಾಸ್ತ್ರಜ್ಞ ಹೇಳಿದ ಪ್ರಕಾರ ಏನಪ್ಪಾ ಅಂತಂದ್ರೆ ಉತ್ಪಾದನಾ ಚಟುವಟಿಕೆಗಳಲ್ಲಿ ಒಂದು ಗಂಡಾಂತರವನ್ನ ರಿಸ್ಕ್ ಅನ್ನ ಎದುರಿಸೋದಕ್ಕಾಗಿ ಉತ್ಪಾದನಗಾರನಿಗೆ ಲಾಭವನ್ನ ಒಂದು ಲಭ್ಯವಾಗುತ್ತೆ. ಸೊ ಅಂದ್ರೆ ಉತ್ಪಾದನಾ ಚಟುವಟಿಕೆಗಳಲ್ಲಿ ಆತ ಗಂಡಾಂತರವನ್ನು ಎದುರಿಸ್ತಾನೆ. ಸೊ ಅದರ ಪ್ರತಿಫಲವಾಗಿ ಅವನಿಗೆ ಲಾಭ ಇಲ್ಲಿ ಲಭ್ಯ ಆಗುತ್ತೆ ಅಂತಕ್ಕಂಥ ವಾದವನ್ನ ಆತ ಹೇಳ್ತಾನೆ. ಸೊ ಈ ಒಂದು ಸಿದ್ಧಾಂತವನ್ನ ಕೆಲವೊಂದು ಪ್ರಮುಖ ನಾಲ್ಕು ಒಂದು ಟೀಕೆಗಳು ಏನಪ್ಪಾ ಅಂತಂದ್ರೆ, ಸೊ ಪ್ರಾಫಿಟ್ ಈಸ್ ರಿವಾರ್ಡ್ ಫಾರ್ ನಾಟ್ ಫಾರ್ ರಿಸ್ಕ್ ಬೇರಿಂಗ್ ಬಟ್ ಇಟ್ ಈಸ್ ದ ರಿವಾರ್ಡ್ ಫಾರ್ ಅವಾಯ್ಡಿಂಗ್ ದ ರಿಸ್ಕ್ ಅಂತಕ್ಕಂಥ ವಾದ. ಅಂದ್ರೆ ಕೇವಲ ಗಂಡಾಂತರ ಎದುರಿಸೋದಕ್ಕಾಗಿಲ್ಲ, ಗಂಡಾಂತರವನ್ನ ತಪ್ಪಿಸಿಕೊಂಡದಕ್ಕಾಗಿ ಲಾಭವನ್ನ ನಾವಿಲ್ಲಿ ನೋಡುತ್ತೇವೆ. ಲಾಭ ಅನ್ನುವಂಥದ್ದನ್ನ ಒಂದು ಕ್ರಿಟಿಸೈಸ್ ಮಾಡ್ತೀವಿ. ಇನ್ನೊಂದೇನಪ್ಪಾ ಅಂದ್ರೆ ದೇರ್ ಇಸ್ ಅ ನೆವರ್ ಆರ್ ಸ್ಟ್ರೇಟ್ ರಿಲೇಶನ್ ಬಿಟ್ವೀನ್ ದ ಎಕ್ಸ್ಟೆಂಟ್ ಆಫ್ ದ ರಿಸ್ಕ್ ಅಂಡ್ ದ ಅಮೌಂಟ್ ಆಫ್ ಪ್ರಾಫಿಟ್. ಒಂದು ರಿಸ್ಕ್ ಒಂದು ಹ್ಯಾವ್ಲೆ ಏನಂತನಪ್ಪಾ ಅಂತಂದ್ರೆ ಗ್ರೇಟರ್ ದ ರಿಸ್ಕ್ ಗ್ರೇಟರ್ ದ ಪ್ರಾಫಿಟ್, ಗ್ರೇಟರ್ ದ ರಿಸ್ಕ್ ಅಂಡ್ ಗ್ರೇಟರ್ ದ ಪ್ರಾಫಿಟ್ ಅಂತಕ್ಕಂಥ. ಅಂದ್ರೆ ದೇರ್ ಇಸ್ ಅ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರಾಫಿಟ್ ಅಂಡ್ ರಿಸ್ಕ್ ಅನ್ನುವಂಥದ್ದನ್ನ ಹೇಳ್ತಾನೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಂತ ನೇರವಾದಂತಹ ರಿಲೇಷನ್ಸ್ ಇರುವುದಿಲ್ಲ. ಅವನ ಪ್ರಕಾರ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಪ್ರಮಾಣದ ರಿಸ್ಕ್ ಕೊಂಡ್ರೆ ನೀವು ಹೆಚ್ಚಿನ ಪ್ರಮಾಣದ ಲಾಭ ಲಭ್ಯವಾಗುತ್ತೆ ಅಂತ ವಾದ ಹೇಳ್ತಾನೆ. ಆದ್ರೆ ಸಹಜವಾಗಿ ಅಥವಾ ನಿಜ ಜೀವನದಲ್ಲಿ ಏನಪ್ಪಾ ಅಂದ್ರೆ ಆ ರೀತಿ ಏನಪ್ಪಾ ಅಂದ್ರೆ ಹೆಚ್ಚಿನ ರಿಸ್ಕ್ ತಗೊಂಡ್ರೆ ನಿಮ್ಗೆ ಹೆಚ್ಚಿನ ಲಾಭ ನಿಮಗೆ ಲಭ್ಯವಾಗುದಿಲ್ಲ. ಎಷ್ಟು ಒಂದೇನಪ್ಪಾ ಅಂದ್ರೆ ಅದು ಕೇವಲ ಏನಪ್ಪಾ ಅಂದ್ರೆ ಅಲ್ಲಿ ಯಾವುದೇ ರೀತಿ ನೇರ ಒಂದು ಸಂಬಂಧ ಇಲ್ಲ ಅನ್ನೋದನ್ನ ನೋಡ್ತೀವಿ. ಸೊ ಇನ್ನೊಂದೇನಪ್ಪಾ ಅಂದ್ರೆ ದೇರ್ ಆರ್ ಸಮ್ ರಿಸ್ಕ್ ವಿಚ್ ಕ್ಯಾನ್ ಬಿ ನೋನ್ ಆಸ್ ದ ಇನ್ಸೂರೇಬಲ್ ಅಂಡ್ ಹೆನ್ಸ್ ಶಿಫ್ಟೆಡ್ ಓವರ್ ದ ಇನ್ಸೂರೆನ್ಸ್ ಕಂಪನಿ. ಅಂದ್ರೆ ಈಗ ಹೇಳಿದ ಕೆಲವೊಂದು ಗಂಡಾಂತರಗಳು ಅವುಗಳನ್ನ ಇನ್ಸೂರೆನ್ಸ್ ಕಂಪನಿಗಳಿಗೆ ವರ್ಗಾಯಿಸಲು ಸಾಧ್ಯತೆ ಇರುತ್ತೆ. ಅದ್ರ ಮೂಲಕ ಏನಪ್ಪಾ ಅಂದ್ರೆ ರಿಸ್ಕ್ ಅನ್ನ ನೀವು ಇಲ್ಲಿ ಕಡಿಮೆ ಮಾಡಬಹುದು ಅಥವಾ ರಿಸ್ಕ್ ಅನ್ನು ನೀವು ಟ್ರಾನ್ಸ್ಫರ್ ಮಾಡಬಹುದು. The last one ಅಂತಂದ್ರೆ the theory overlook over the factor like the monopoly, innovations, unexpected situations, etc. which can be create the profit. ಅಂದ್ರೆ ಇನ್ನಿತರ ಒಂದು ಲಾಭವನ್ನು ಒದಗಿಸಿಕೊಡುವಂತಹ ಸಂಗತಿಗಳಾದಂತಹ ಒಂದು ಸಂಶೋಧನೆಗಳಿರ್ಬೋದು ಅಥವಾ ಏನಪ್ಪಾ ಅಂದ್ರೆ ಮಾರ್ಕೆಟ್ ಏನಪ್ಪಾ ಅಂತಂದ್ರೆ ಮೊನೊಪಲಿ ಇರ್ಬೋದು, ಏಕಸ್ವಾಮ್ಯತೆ ಸಂಬಂಧಪಟ್ಟ ಒಂದು ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ಮುಂದಿನ ಮಾರುಕಟ್ಟೆಯಲ್ಲಿ ಸಂಭವಿಸುವಂತಹ ಅನ್ಎಕ್ಸ್ಪೆಕ್ಟೆಡ್ ಒಂದು ಥಿಂಗ್ಸ್ಗಳು ಅಂದ್ರೆ ಅನಿರೀಕ್ಷಿತ ಘಟನೆಗಳು, ಇವೆಲ್ಲವುಗಳು ಕೂಡಪ್ಪ ಅಂದ್ರೆ ಲಾಭವನ್ನು ತಂದು ಕೊಡ್ತಾವೆ. ಆದ್ರೆ ಎಲ್ಲ ಅಂಶಗಳನ್ನ ಹ್ಯಾವ್ಲೆ ಏನ್ ಮಾಡಿದಾರಪ್ಪ ಅಂದ್ರೆ ನಿರೀಕ್ಷಿಸ್ತಾನೆ ಅಥವಾ ಅದನ್ನ ಪರಿಗಣಿಸಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಒಂದು ರಿಸ್ಕ್ ಕುರಿತಾಗಿ ಅಥವಾ ಹ್ಯಾವ್ಲೆನ ರಿಸ್ಕ್ ಥಿಯರಿ ಆಫ್ ಪ್ರಾಫಿಟ್ ಅನ್ನೋದು ನೋಡಿದ್ವಿ. ಸೊ ಇನ್ನು ಏನಪ್ಪಾ ಅಂತಂದ್ರೆ ಇನ್ನೊಂದು ಪ್ರಮುಖವಾದಂತಹ ಪ್ರಾಫಿಟ್ ಥಿಯರಿ ಅಥವಾ ಅಂದ್ರೆ ಕ್ನೈಟ್ ಥಿಯರಿ ಆಫ್ ಪ್ರಾಫಿಟ್. ಸೊ ಈ ಕ್ನೈಟ್ ಏನಪ್ಪಾ ಅಂದ್ರೆ ನೈಟ್ಸ್ ಏನ್ ಹೇಳ್ತಾನಪ್ಪ ಅಂದ್ರೆ ಕ್ನೈಟ್ಸ್ ದ ಥಿಯರಿ ಆಫ್ ಪ್ರಾಫಿಟ್ ವಾಸ್ ಡಿಸ್ಕಸ್ಡ್ ಬೈ ದ ಪ್ರೊಫೆಸರ್ ಫ್ರಾಂಕ್ ನೈಟ್ ಇನ್ ದ ಬುಕ್
ದ ರಿಸ್ಕ್ ಅನ್ಸರ್ಟಿನಿಟಿ ಇನ್ ಪ್ರಾಫಿಟ್. ರಿಸ್ಕ್ ಅನ್ಸರ್ಟಿನಿಟಿ ಇನ್ ಪ್ರಾಫಿಟ್ ಅಂತ ಬುಕ್ ನಲ್ಲಿ ನೈಟ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ಒಂದು ಪ್ರಾಫಿಟ್ ಥಿಯರಿ ಬಗ್ಗೆ ಅದು ವಿಶ್ಲೇಷಣೆ ಇಡ್ತಾನೆ. ಸೊ ಅವನ ಪ್ರಕಾರ ಏನಪ್ಪಾ ಅಂತಂದ್ರೆ ಪ್ಯೂರ್ ಪ್ರಾಫಿಟ್ ಈಸ್ ಲಿಂಕಿಂಗ್ ವಿತ್ ದ ಅನ್ಸರ್ಟಿನಿಟಿ ಅಂಡ್ ರಿಸ್ಕ್ ಬೇರಿಂಗ್. ಅನಿಶ್ಚಿತತೆ ಮತ್ತು ಗಂಡಾಂತರವನ್ನು ಎದುರಿಸೋದಕ್ಕಾಗಿ ಲಾಭವನ್ನ ಅಥವಾ ಪ್ಯೂರ್ ಅಂದ್ರೆ ಒಂದು ಶುದ್ಧ ಏನಪ್ಪಾ ಅಂದ್ರೆ ಲಾಭ ಇಲ್ಲಿ ಸಂಬಂಧಪಟ್ಟಿರುತ್ತೆ. ಸೊ ಈತ ಏನ್ ಮಾಡಿದನಪ್ಪ ಅಂದ್ರೆ ಎರಡು ಪ್ರಕಾರಗಳಲ್ಲಿ ಒಂದು ರಿಸ್ಕ್ ಅನ್ನ ಆಯ್ತಾ ಡಿವೈಡ್ ಮಾಡಿದ. ಒಂದು ಇನ್ಸೂರೇಬಲ್ ರಿಸ್ಕ್, ಇನ್ನೊಂದು ನಾನ್ ಇನ್ಸೂರೇಬಲ್ ರಿಸ್ಕ್ ಅಂತ. ಸೊ ಇಲ್ಲಿ ಇನ್ಸೂರೇಬಲ್ ರಿಸ್ಕ್ ಅಂದ್ರೆ ಯಾವಪ್ಪ ಅಂತಂದ್ರೆ ದ ಮಿನಿ ರಿಸ್ಕ್ ಇನ್ವಾಲ್ವ್ ಇನ್ ದ ಬಿಸಿನೆಸ್. ಸಮ್ ರಿಸ್ಕ್ ಆರ್ ಪ್ರಿಡಿಕ್ಟೇಬಲ್ ಅಂಡ್ ಬಿಕಾಸ್ ದೇ ಆರ್ ಸರ್ಟನ್ ಅಂಡ್ ಹೆನ್ಸ್ ದೇ ಆರ್ ಇನ್ಸೂರೇಬಲ್. ಫಾರ್ ಎಕ್ಸಾಂಪಲ್ ಅಂದ್ರೆ ಫೈರ್ ಇರ್ಬೋದು, ಥೆಫ್ಟ್ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಅವು ಎಲ್ಲಪ್ಪ ಅಂದ್ರೆ ನಾವು ಪ್ರಿಡಿಕ್ಟ್ ಮಾಡಬಹುದು. ಸೊ ಹಾಗಾಗಿ ಅವನ್ನ ಇನ್ಸೂರೇಬಲ್ ರಿಸ್ಕ್ ಅಂತ ನಾವು ಕರಿತೀವಿ. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನ್ ಇನ್ಸೂರೇಬಲ್ ರಿಸ್ಕ್ ಅಂದ್ರೆ ಏನಪ್ಪಾ ಅಂದ್ರೆ ಮೇ ಬಿ ಏನಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಹೆಂಗಿರುತ್ತೆ ಹೇಳಕ್ ಬರುದಿಲ್ಲ. ಸೊ ಡಿಮಾಂಡ್ ಸಂಬಂಧಪಟ್ಟಾಗಿ ಅಥವಾ ಸಪ್ಲೈ ಸಂಬಂಧಪಟ್ಟಾಗಿ ಅಥವಾ ಮಾರ್ಕೆಟ್ ಸಿಚುವೇಶನ್ ಸಂಬಂಧಪಟ್ಟಾಗಿ ಅಥವಾ ಇನ್ನಿತರ ಏನು ಚೇಂಜಸ್ ಗಳಾಗ್ತಾವೆ, ಟೆಕ್ನಾಲಜಿ ಅಥವಾ ಟ್ರೇಡ್ ಸೈಕಲ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಇವುಗಳ ಸಂಬಂಧಪಟ್ಟಾಗಿ ಏನೊಂದು ಚೇಂಜಸ್ ಗಳಾಗ್ತಾವೆ, ಅದರಿಂದ ಒಂದು ಮಾರ್ಕೆಟ್ ನಲ್ಲಿ ಏನು ಬದಲಾವಣೆ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಾದಂತಹ ಇನ್ಸೂರೆನ್ಸ್ ಗಳನ್ನ ನಾವು ನಾನ್ ಇನ್ಸೂರೆನ್ಸ್ ಅಂದ್ರೆ ಆ ಘಟನಾವಳಿಗಳನ್ನ ನಾವು ನಾನ್ ಇನ್ಸೂರೇಬಲ್ ರಿಸ್ಕ್ ಅಂತ ಕರಿತೀವಿ. ಯಾಕಂದ್ರೆ ಇವುಗಳನ್ನ ನಾವು ಇನ್ಸೂರೆನ್ಸ್ ಮಾಡಲು ಸಾಧ್ಯ ಆಗುದಿಲ್ಲ. ಸೊ ಹಾಗಾಗಿ ವಿ ಕ್ಯಾನ್ ಇನ್ಕ್ಲೂಡ್ ನಾನ್ ಇನ್ಸೂರೇಬಲ್ ರಿಸ್ಕ್ ಆಸ್ ಎ fluctuations with the demand, depression, prices, trade cycles, technological changes, and change degree of complication, changes in the government policies, etc. ಸರ್ಕಾರದ ನೀತಿಗಳಲ್ಲಿ ಕೂಡ ಏನಪ್ಪಾ ಅಂದ್ರೆ ಒಂದು ಗಂಡಾಂತರ ನೋಡ್ತೀವಿ. ಸೊ ಕೆಲವೊಂದ್ಸರ್ತಿ ಸರ್ಕಾರ ಯಾವುದೋ ಒಂದು ನಿಯಮಗಳನ್ನ ಹೊರಡಿಸಿದಾಗ ಅಥವಾ ಈಗ ಹೇಳಿದಾಗ ಏನಪ್ಪಾ ಅಂತಂದ್ರೆ ಕಾರ್ ಒಂದು ಉತ್ಪಾದನೆ ಸಂಬಂಧಪಟ್ಟಾಗೆ ಒಂದು DSLR ಬೈಕ್ಗಳಲ್ಲಿ ಚಾಲ್ತಿ ತರುವಂಥದ್ದು, ಅದಕ್ಕಿಂತ ಹಿಂದಿನ ಒಂದು ಬೈಕ್ಗಳನ್ನ ಸ್ಥಗಿತಗೊಳಿಸುವಂಥದ್ದು, ಇವುಗಳೇನಪ್ಪಾ ಅಂತಂದ್ರೆ ಸರ್ಕಾರ ನೀತಿಗೆ ಸಂಬಂಧಪಟ್ಟಾಗೆ ಇವುಗಳೇನಪ್ಪಾ ಅಂದ್ರೆ ನಾವು ಪ್ರಿಡಿಕ್ಟ್ ಮಾಡಕ್ ಬರುದಿಲ್ಲ. ಸೊ ಅವುಗಳನ್ನ ಹೀಗಾಗಿ ಏನ್ ಮಾಡ್ತೀವಿ ನಾವು ಇವನ್ನ ನಾನ್ ಇನ್ಸೂರೇಬಲ್ ರಿಸ್ಕ್ ಅಂತ ನಾವು ಇಲ್ಲಿ ಕರಿತೀವಿ. ಸೊ ಇವನ್ ಪ್ರಕಾರ ಏನಪ್ಪಾ ಅಂದ್ರೆ ಒಬ್ಬ ಟ್ರೂ ಎಂಟರ್ಪ್ರಿನರ್ ಏನಪ್ಪಾ ಅಂತಂದ್ರೆ ನಾನ್ ಇನ್ಸೂರೇಬಲ್ ರಿಸ್ಕ್ ನ ತಗೊಳ್ಳುವಂತ ನಿಟ್ಟಿನಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಬಿಸಿನೆಸ್ ಅಲ್ಲಿ ಇಲ್ಲಿ ಬಿಲ್ಡ್ ಮಾಡ್ತಾ ನೋಡ್ತೀವಿ. ಅಂದ್ರೆ ಟ್ರೂಲಿ ಏನಪ್ಪಾ ಅಂತಂದ್ರೆ ನಾನ್ ಇನ್ಸೂರೇಬಲ್ ರಿಸ್ಕ್ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಪ್ರಾಫಿಟ್ ಅನ್ನ ತಂದು ಕೊಡುವಂತದ್ದು, ಅಥವಾ ಎಂಟರ್ಪ್ರಿನರ್ ಏನಪ್ಪಾ ಅಂತಂದ್ರೆ ನಾನ್ ಇನ್ಸೂರೇಬಲ್ ರಿಸ್ಕ್ ಅವನಿಗೆ ಸಿಗುವಂತ ಲಾಭ ಅನ್ನೋದನ್ನ ಇಲ್ಲಿ ಗಮನಿಸ್ತಾನೆ. ಸೊ ಇನ್ನೊಂದು ಹೇಳಪ್ಪ ಅಂದ್ರೆ ದಸ್ ಪ್ರಾಫಿಟ್ ಈಸ್ ಎ ಎಕ್ಸ್ಪೆನ್ಸಿವ್ ವರ್ಡ್ ಫಾರ್ ದ ಎಂಟರ್ಪ್ರಿನರ್ ಫಾರ್ ದ ಮೇಕಿಂಗ್ ಎ ಬಿಸಿನೆಸ್ ಡಿಸಿಷನ್ ಅಂಡರ್ ದ ಅನ್ಪ್ರಿಡಿಕ್ಟೇಬಲ್ ಅಂಡ್ ಅನ್ಸರ್ಟನ್ ಎಕನಾಮಿಕ್ ಸಿಚುವೇಶನ್ಸ್. ಅಂದ್ರೆ ಅನ್ಪ್ರಿಡಿಕ್ಟೇಬಲ್ ಅಂಡ್ ಅನ್ಸರ್ಟನ್ ಎಕನಾಮಿಕ್ ಕಂಡೀಷನ್ಸ್ ಗಳಿಂದ ಏನೊಂದು ರಿವಾರ್ಡ್ ಎನ್ಸಿತ್ತು ಅಂತ ಸನ್ನಿವೇಶಗಳನ್ನ ಎದುರಿಸೋದಕ್ಕಾಗಿ ಅವನಿಗೆ ಸಿಗುವಂತ ಪ್ರತಿಫಲವೇ ಲಾಭ ಅಂತಕ್ಕಂಥ ವಾದವನ್ನ ಪ್ರೊಫೆಸರ್ ಕ್ನೈಟ್ ಇಲ್ಲಿ ವಾದಿಸಿರೋದನ್ನ ಅಥವಾ ಬಿಂಬಿಸಿರೋದನ್ನ ನೋಡ್ತೀವಿ. ಸೊ ಇನ್ ಶಾರ್ಟ್, ದ ಕ್ನೈಟ್ ಥಿಯರಿ ಇಂಪ್ಲೈಸ್ ದಟ್ ದ uninsurable risk are uncertainty and of the business and profit is the reward for the uncertainty bearing. ಅಂದ್ರೆ ಅನಿಶ್ಚಿತತೆ ಮತ್ತು ಅನ್ಇನ್ಸೂರೇಬಲ್ ರಿಸ್ಕ್ ನ ತೆಗೆದುಕೊಂಡದಕ್ಕಾಗಿ ಉತ್ಪಾದನಾಗಾರನಿಗೆ ಲಭ್ಯವಾಗುವಂತಹ ಒಂದು ಪ್ರತಿಫಲವನ್ನೇ ಲಾಭ ಅಂತಕ್ಕಂಥ ವಾದವನ್ನ ಪ್ರೊಫೆಸರ್ ಕ್ನೈಟ್ ವಾದಿಸಿದ್ರು ನಾವಿಲ್ಲಿ ಕಾಣ್ತೀವಿ. ಸೊ ಇದಿಷ್ಟಪ್ಪ ಅಂತಂದ್ರೆ ಒಂದು ಕ್ನೈಟ್ನ ಒಂದು ವಾದ ಆಯ್ತು. ಇನ್ನು ಕ್ರಿಟಿಸಿಸಮ್ಸ್ ನೋಡೋದಾದ್ರೆ, ಸೊ ಅನ್ಸರ್ಟಿನಿಟಿ ಆಫ್ ದ ಬಿಸಿನೆಸ್ ಇಸ್ ನಾಟ್ ಓನ್ಲಿ ಇನ್ ದ ಡಿಟರ್ಮಿನೇಷನ್ ಆಫ್ ದ ಪ್ರಾಫಿಟ್, ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆನ್ ದ ಅರ್ನಿಂಗ್ ಆಫ್ ದ ಪ್ರಾಫಿಟ್. ಕೇವಲ ಅನ್ಸರ್ಟಿನಿಟಿ ಅಥವಾ ರಿಸ್ಕ್ ಅಷ್ಟೇ ಅಲ್ಲ, ಹಲವಾರು ಅಂಶಗಳೇನಪ್ಪ ಅಂದ್ರೆ ಉತ್ಪಾದನಾಗಾರನ ಅಥವಾ ಸಂಘಟನಾಗಾರನ ಲಾಭವನ್ನ ತಂದುಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾವೆ. ಅವುಗಳನ್ನ ಇತ್ತ ನೆಗ್ಲೆಕ್ಟ್ ಮಾಡಿದಾನೆ, ಕೇವಲ ಅನ್ಸರ್ಟಿನಿಟಿ ಮತ್ತು ರಿಸ್ಕ್ ಅನ್ನು ಮಾತ್ರ ಇಲ್ಲಿ ಪರಿಗಣಿಸಿ ನೋಡ್ತೀವಿ. ಸೊ ಇನ್ ಫ್ಯಾಕ್ಟ್ it's a marginal skill rather than uncertainty that lead to the higher profit. The theory does not focus on the phenomena of the monopoly profit. ಅಂದ್ರೆ ಏಕಸ್ವಾಮ್ಯದ ಪ್ರಾಫಿಟ್ ಮೇಲೆ ಇದು ಹೆಚ್ಚಿನ ಪ್ರಾಶಸ್ತ್ಯ ಅಥವಾ ಅಲ್ಲಿ ಬೆಳಕನ್ನೇ ಚೆಲ್ಲೋದಿಲ್ಲ. ಸೊ ಲಾಸ್ಟ್ ಏನಪ್ಪಾ ಅಂತಂದ್ರೆ ಅನ್ಸರ್ಟಿನಿಟಿ ಬೇರಿಂಗ್ ಇಸ್ ನಾಟ್ ಓನ್ಲಿ ಇನ್ ದ ಫಂಕ್ಷನ್ ಆಫ್ ದ ಎಂಟರ್ಪ್ರಿನರ್. ಅನ್ಸರ್ಟಿನಿಟಿನ ನಿಭಾಯಿಸುವುದಷ್ಟೇ ಎಂಟರ್ಪ್ರಿನರ್ ಕೆಲಸಲ್ಲ, ಅದ್ರ ಜೊತೆ ಹಲವಾರು ಕಾರ್ಯಗಳಿರ್ತಾವೆ. ಸೊ ಇನ್ ಮಾಡರ್ನ್ ಟೈಮ್ಸ್ ಓನರ್, ಸ್ಟೇಕ್ ಹೋಲ್ಡರ್ಸ್ ಅಥವಾ ಎಂಟರ್ಪ್ರಿನರ್ ಅವರು ಕೂಡ ಏನಪ್ಪಾ ಅಂತಂದ್ರೆ ಸೇರಿರುವುದಂದ್ರೆ ಅಥವಾ ಕನ್ಸೆಪ್ಟ್ ಆಫ್ ಪ್ರಾಫಿಟ್ ಎಂಟರ್ಪ್ರಿನರ್ ಇಲ್ಲಿ ಬೇರೆ ಆಗಿರೋದನ್ನ ನೋಡ್ತೀವಿ. ಸೊ ಇದಿಷ್ಟಪ್ಪ ಅಂತಂದ್ರೆ ಸೊ ಪ್ರಾಫಿಟ್ ಗೆ ಕೊಡ್ತಾ ಏನಪ್ಪಾ ಅಂತಂದ್ರೆ ಸೊ ಕ್ನೈಟ್ ಅವರ ಥಿಯರಿ ಆಯ್ತು, ಅದರ ಸಂಬಂಧಪಟ್ಟಂತ ಒಂದು ಸ್ಮಾಲ್ ಕ್ರಿಟಿಸಿಸಮ್ಸ್ ಕೊಡ್ತಾ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.